ಟೋಟಲಿ ಮೇಡ್ ಇನ್ ಇಂಗ್ಲೆಂಡ್ ಅಂತ ಹೇಳ್ತಾ ಇದ್ದಾರೆ. ಮೇಡ್ ಇನ್ ಇಂಗ್ಲೆಂಡ್. ಈ ಗಾಡಿ ಬಗ್ಗೆ ಯಾವನಾದರೂ ಟ್ರಾಲ್ ಮಾಡೋರಿದ್ದರೆ ಖಂಡಿತ ಮಾಡಿ. ಈ ಬೈಕ್ನ ಸ್ಪೆಷಾಲಿಟಿ ಅಥವಾ ಈ ಬೈಕು ಎಲ್ಲಿದು, ಯಾವ ಇಸ್ವಿದು, ಯಾವ ಕಡೆದು, ಏನು ಕತೆ, ಈ ಗಾಡಿದು ಫುಲ್ಲು ಸ್ಪೆಷಾಲಿಟಿನ ಕುಮಾರಣ್ಣವರೇ ಹೇಳಿದ್ರೆ ಕ್ಲೀನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮ ಬುಲೆಟ್ ಕಾಣ್ತಾ ಇದೆಯಾ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರಾಗಿ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಾನು ನಮ್ಮ ಗಜನ್ ಜೊತೆ ಇದ್ದೀನಿ. ನಾನು ನಮ್ಮ ಹೊಸ ಬುಲೆಟ್ ಜೊತೆ ಇದ್ದೀನಿ. ನನಗೆ ಹೊಸದೇ ಗುರು. ಇದು ಬಂದು ಹೆಚ್ಚು ಕಮ್ಮಿ ಎಷ್ಟು ವರ್ಷ ಆಯಿತು, ಏನು ಕತೆ ಅಂತ ಇದ್ರ ಮಾಡೆಲ್ ಹೇಳಿದಾಗಲೇ ನೀವೇ ಕ್ಯಾಲ್ಕುಲೇಷನ್ ಹಾಕೋಬಿಡಿ. ನೋಡಿ, ಇಲ್ಲಿ ಅವನೇ ನಮ್ಮ ಶಿಷ್ಯ. ಸೊ ಈ ಗಾಡಿನೇ ಯಾಕೆ ಚೂಸ್ ಮಾಡಿದೆ, ಈ ಗಾಡಿ ಯಾರ್ದು, ಏನು ಕತೆ, ಈ ಗಾಡಿ ಸ್ಪೆಷಾಲಿಟಿ ಏನು ಎತ್ತ ಅಂತ ನೀವೇ ಗಾಡಿ ಓನರ್ ಮಾತಾಡಿದ್ದಾರೆ. ನಾನು ಬೈಕ್ನ ಪರ್ಚೇಸ್ ಮಾಡಿದ್ದು ಯಾರ ಹತ್ರ ಅಂತ ಕೇಳ್ತಿದ್ದಾರಲ್ಲ, ಇದು ಎಕ್ಸ್ಪೆಷಲಿ ಬಂದ್ಬಿಟ್ಟು ನಮ್ಮ ಕುಮಾರಣ್ಣ ಅವ್ರದ್ದು ಬೈಕು. ಆಗಲೇ ಅಂದ್ಕೊಂಡಿದ್ದೆ ಒಂದು ಟೈಮಲ್ಲಿ ಈ ಬೈಕ್ನ ತಗೊಂಡು ಓಡಿಸಾಡಬೇಕು ಅಂತ. ಕೊನೆಯದಾಗಿ ಕುಮಾರಣ್ಣವ್ರ ಕಡೆಯಿಂದ ನಮಗೆ ಅನುಗ್ರಹ ಆಗಿ ಬೈಕ್ ಸಿಕ್ಕಿದೆ. ಇದು ಈ ಬೈಕ್ನ ಸ್ಪೆಷಾಲಿಟಿ ಅಥವಾ ಈ ಬೈಕು ಎಲ್ಲಿದು, ಯಾವ ಇಸ್ವಿದು, ಯಾವ ಕಡೆದು, ಏನು ಕತೆ, ಈ ಗಾಡಿದು ಫುಲ್ಲು ಸ್ಪೆಷಾಲಿಟಿನ ಕುಮಾರಣ್ಣವರೇ ಹೇಳಿದ್ರೆ ಕ್ಲೀನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರ ಕೈಲೇ ಹೇಳಿಸ್ತಾ ಇದ್ದೀನಿ. ಸೊ ಕುಮಾರಣ್ಣ, ಈ ಬೈಕ್ನ ಎಲ್ಲಿ ತೊಗೊಂಡ್ರಿ, ಯಾವಾಗ ತೊಗೊಂಡ್ರಿ, ಏನು ಕತೆ? ಇದು ಬಂದು 1966ನೇ ಇಸ್ವಿ ಮಾಡಲು, ಬೇಲೂರು ಜಿಲ್ಲೆ ಗಾಡಿ ಇದು. ಅವಾಗೆಲ್ಲ ನಾವು ಬೈಕ್ ಕಲೆಕ್ಷನ್ ಮಾಡೋ ಹುಚ್ಚಿತ್ತು. ಅವಾಗ ಹಿಂಗೆ ಹೋಗಿ ಯಾರೋ ಪರಿಚಯದ ಮುಖಾಂತರ ಹೋಗಿ ಅಲ್ಲೊಬ್ರು ಲ್ಯಾಂಡ್ ಲಾರ್ಡ್ ಒಬ್ರು ಇಟ್ಟಿದ್ರು. ಅದು 2-3 ಸಲ ಅವಾಗಲೇ ಇದು 98-99 ಇಸ್ವಿನಲ್ಲಿ ತಗೊಂಡಿದ್ದು. ನೀವು ತಗೊಂಡಿದ್ದು? ನಾವು ತಗೊಂಡಿದ್ದು. ಅಲ್ಲಿಗೆ ಎಷ್ಟು ವರ್ಷ ಆಯ್ತು? ಸುಮಾರು ಸಾಧಾರಣ ಒಂದು 25-26 ವರ್ಷ ಆಗೋಯ್ತು. ಬಟ್ ಅವ್ರ ಹತ್ರ ಹೆಂಗಿತ್ತು ಅದೇ ತರ ಇದೆ, ಬೇರೆ ಏನು ಚೇಂಜ್ ಮಾಡಿಲ್ಲ. ಅವಾಗ ನಾನು ತಂದು ಇಟ್ಕೊಂಡಿದ್ದು. ಈಗ ನಾನು ನಿನ್ನ ಒಂದು ಕೋರಿಕೆ ಮೇರೆಗೆ ಓಡಿಸ್ಲಿ ಅಂತ ಕೊಟ್ಟಿದ್ದೀನಿ. ಈಗ ಈ ಗಾಡಿ ಎಷ್ಟನೇ ಇಸ್ವಿದೆ, ಏನು ಕತೆ, ಗಾಡಿದು ಸ್ವಲ್ಪ ಹಿಸ್ಟ್ರಿ, ಸ್ಪೆಷಾಲಿಟಿ? ಇದು ಬಂದು ರಾಯಲ್ ಎನ್ಫೀಲ್ಡ್ 67ನೇ ಮಾಡಲು, 66 ಮಾಡಲು. ಇದು ಸಾಮಾನ್ಯವಾಗಿ ನಮಗೆ ರಾಯಲ್ ಎನ್ಫೀಲ್ಡ್ ಯಾವಾಗ ಹಿಸ್ಟ್ರಿ ಪ್ರಾರಂಭ ಆಗುತ್ತೆ ಅಂದರೆ 1956ಇಂದ ಪ್ರಾರಂಭ ಆಗುತ್ತೆ. ಇದು ಬಂದು ಚೆನ್ನೈ ತಿರುವಟ್ಟೂರಲ್ಲಿ ಪ್ಲಾಂಟಲ್ಲಿ ತಯಾರಾಗಿದ್ದು. ಅಂದರೆ ಅದು ಹೆಂಗಾಯ್ತು ಅಂದರೆ 1956ರಿಂದ ಗಾಡಿನೇ ಇಂಪೋರ್ಟ್ ಆಯ್ತಾ ಇತ್ತು ಇಂಗ್ಲೆಂಡಿಂದ. ಎಲ್ಲಿವರೆಗೆ? 62ರವರೆಗೆ. ಅದು ಬಂದು SR ಮ್ಯಾಗ್ನೆಟ್ ಗಾಡಿಗಳು. ಅದಾದ್ಮೇಲೆ 62ರಿಂದ 69ರವರೆಗೆ ಸ್ಪೇರ್ಸ್ ಬಂತು ಇಲ್ಲಿಗೆ. ಇಲ್ಲಿ ಬಂದು ಅಸೆಂಬ್ಲಿ ಆಯ್ತು. 62ಕ್ಕೆ SR ಮ್ಯಾಗ್ನೆಟ್ ಗಾಡಿಗಳು ಸ್ಟಾಪ್ ಆಯ್ತು. ಬ್ಯಾಟ್ರಿ DC ವರ್ಷನ್ ವೆಹಿಕಲ್ಗಳಿವು, ಮತ್ತೆ ಬ್ಯಾಟ್ರಿ ಇರಬೇಕು. ಆ ಥರ ಒಂದು 69ವರೆಗೂ G2 ಇಂಜಿನ್ ಮಾಡಲು ಇಂಗ್ಲೆಂಡ್ ಸ್ಪೇರ್ಸ್ಗಳು. ಫುಲ್ 69ಇಂದ ಎನ್ಫೀಲ್ಡ್ ಇಂಡಿಯಾ ಆಗೋಯ್ತು. ರಾಯಲ್ ಎನ್ಫೀಲ್ಡ್ ನಿಂತೋಯ್ತು. ಇತ್ತೀಚೆಗೆ ರಾಯಲ್ ಎನ್ಫೀಲ್ಡ್ ಬಗ್ಗೆ ಎಲ್ಲರಿಗೂ ಸಾಮಾನ್ಯ ಗೊತ್ತೈತೆ. ಇದು ಟೋಟಲಿ ಮೇಡ್ ಇನ್ ಇಂಗ್ಲೆಂಡ್ ಅಂತ ಹೇಳ್ತಾ ಇದ್ದಾರೆ. ಮೇಡ್ ಇನ್ ಇಂಗ್ಲೆಂಡ್. ಇದ್ರಲ್ಲಿ ಬಂದು ಏನಪ್ಪಾ ಅಂದ್ರೆ ಇದ್ರಲ್ಲೆಲ್ಲ ಒರಿಜಿನಾಲಿಟಿನೇ ಇದೆ. ಮೇಡ್ ಇನ್ ಇಂಗ್ಲೆಂಡ್ ಆಗ ಸಂದರ್ಭದಲ್ಲಿ ಯಾವ ಕಾಂಪೋನೆಂಟ್ಸ್ ಎಲ್ಲ ಬಂದ ಒರಿಜಿನಾಲಿಟಿ ಹಾಗೆ ಇದೆ. ಅದೇ ಟ್ಯಾಂಕ್ ಮಾನೋಗ್ರಾಮ್ಗಳು, ಟ್ಯಾಂಕ್ ಕ್ಯಾಪ್ಗಳು, ಲಿವರ್ಗಳು, ಮತ್ತೆ ರಿಮ್ಗಳು, ಹಬ್ಬು, ಸ್ಪೋಕ್ಸ್, ಇದೆಲ್ಲ ಬಂದು ಇಂಗ್ಲೆಂಡ್ ರಿಮ್ಗಳು. ಮೇಡ್ ಇನ್ ಇಂಗ್ಲೆಂಡ್ ಅಂತ ಪ್ರಿಂಟ್ ಅಲ್ಲೇ ಇದೆ. ಸ್ಪೋಕ್ಸ್ಗಳು ಬಂದಿರೋದು ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ
ಎಲ್ಲ ಹಿತ್ತಾಳೆದು ನೆಟ್ಗಳಿವು. ಅದಕ್ಕೆ ನಿಪ್ಪಲ್ಗಳು ಅಂತ ಹೇಳ್ತೀವಿ. ಅದು ಪೂರ ಎಲ್ಲ ಹಿತ್ತಾಳೆ ನಿಪ್ಪಲ್ಗಳು. ಎಷ್ಟೇ ವರ್ಷ ಆದರೂ ರೆಸ್ಟ್ ಹಿಡಿಯಲ್ಲ, ಬಿಚ್ಬೋದು. ಮತ್ತು ವೀಲ್ ಬೆಂಡ್ ಬಂದರೆ ಬೆಂಡ್ ತೆಗಿಬೋದು, ಹಾಕ್ಬೋದು. ಸ್ಪೋಕ್ಸ್ಗಳು ಕಟ್ಟಾಗೋದು ತುಂಬ ರೇರು. ನೋಡೋಕೆ ಸೈಕಲ್ ಸ್ಪೋಕ್ಸ್ ಥರನೇ ಇರ್ತದೆ. ಮುಂದೆ ಹಿಂದ್ಗಡೆ ಹೋಯ್ತಾ ಹೋಯ್ತಾ ದಪ್ಪ ಬರ್ತದೆ. ಅದು ಇದು ಸ್ಪೆಷಾಲಿಟಿ. ಮತ್ತೆ ಉಳಿದಂಥ ಗಾಡಿ ಇದು ಏನಾಗುತ್ತೆ ಅಂದರೆ ನೋಡೋಕೆ ಹೆವಿ ಇದ್ರೂ ಈ ತಳ್ಳಾಡಕ್ಕೆ ಎಳೆದಾಡಕ್ಕೆ ತುಂಬ ಈಸಿ ಇರ್ತದೆ. ಈ ಸೈಕಲ್ ಹಬ್ಬ ಬರೋದ್ರಿಂದ ಗಾಡಿ ತುಂಬ ಫ್ರೀ ಇರ್ತದೆ. ರೊಟೇಷನ್ ತುಂಬ ಫ್ರೀ ಇರ್ತದೆ. ಮತ್ತು ಇದ್ರದ್ದು ಇನ್ನೊಂದು ಏನಪ್ಪ ಅಂದರೆ ಇದ್ರೆಲ್ಲ ಮೆಟ್ಲ್ಗಳು ಬಂದು ರೆಸ್ಟ್ ಪ್ರೂಫ್ ಮೆಟಲ್ ಅಂತ ಹೇಳ್ತೀವಿ. ಏನು ಮಡ್ಗಾರ್ಡ್ ಇದೆ, ಬಾಕ್ಸ್ಗಳು, ಏನು ಮೆಟಲ್ ಐಟಮ್ಗಳಿದೆ, ಇವು ನೋಡೋಕೆ ಸುಮ್ಮನೆ ಮೇಲ್ಗಡೆ ಸ್ವಲ್ಪ ರೆಸ್ಟ್ ಹಿಡ್ದಂಗೆ ಕಾಣ್ತಾ ಅಷ್ಟ್ಬಿಟ್ರೆ ರೆಸ್ಟ್ ಹಿಡ್ದು ತೀರಾ ತುಕ್ಕು ಹಿಡ್ದು ಕಟ್ಟಾಗೋ ಮಟ್ಟಿಗೆ ಇದು ಬರೋದೇ ಇಲ್ಲ. ಯಾಕೆಂದರೆ ಇದು ರೆಸ್ಟ್ ಪ್ರೂಫ್ ಮೆಟಲ್ ಅಂತ. ಅದು ಅವ್ರು ಮಾಡಿದ್ದೇನೆ. ನೀವು ಎಷ್ಟು ವರ್ಷದಿಂದ ನಿಲ್ಸಿದ್ರಿ ಹಿಂಗೆ ಗಾಡಿನ? ಈಗ ನಾವು ಸಾಮಾನ್ಯ ಏನು ಜಾಸ್ತಿ ಏನು ನಾವೇನು ಆಗಲ್ಲ ಓಡಿಸ್ತಿದ್ದೋ. ಒಂದು 2 ಸಲ ಧರ್ಮಸ್ಥಳ ಎಲ್ಲ ಓಡಾಡಿದ್ದೀನಿ. ಊರಿಗೆ ಹುಣಸೂರಿಗೆ 2-3 ಸಲ ಓಡಾಡಿದ್ದೀನಿ. ಬಿಟ್ರೆ ಲೋಕಲ್ ಎಲ್ಲ ಓಡಾಡಿದ್ದೀನಿ. ಗಾಡಿ ಓಡಿಸೋಕೆ ತುಂಬ ಮಜಾ ಇರ್ತದೆ. ಅಷ್ಟು ಬಿಟ್ರೆ ಇನ್ನೇನು ಜಾಸ್ತಿ ಏನು ಓಡಿಲ್ಲ. ಆವಾಗ ಫಿಟ್ಟಿಂಗ್ ಏನಿದೆ ಹಂಗೆ ಇದೆ. ರಿಸ್ಟೋರ್ ಮಾಡಬೇಕು ಅಂತಂದರೆ ಎಲ್ಲ ಬಿಚ್ಚಿ ಮಾಡ್ಕೋಬೇಕು. ಓಕೆ. ಮತ್ತು ಇಂಡಿಯನ್ ಬುಲೆಟ್ಗೂ ಇದಕ್ಕೂ ಡಿಫ್ರೆನ್ಸು? ಇಂಡಿಯನ್ ಬುಲೆಟ್ ಸಾಮಾನ್ಯವಾಗಿ ಕೇಳ್ತಾರೆ ಯಾರಾದರೂ ಮೇಡ್ ಇನ್ ಇಂಗ್ಲೆಂಡ್ ಅಂತಿರಲ್ಲ, ಹೆಂಗೆ ಏನು ಅಂತ. ಇದರಲ್ಲಿ ಬಂದು G2 ಇಂಜಿನ್ ಇರ್ತದೆ. G2 ಇಂಜಿನ್ ಅಲ್ಲಿ ಕ್ರಾಂಕ್ ಶಾಫ್ಟ್ ಬಂದು G2 ಇಂಜಿನ್ ಅಂದ್ರೆ ಇಲ್ಲೇ ಇರುತ್ತೆ ಅಲ್ವಾ? ಇಂಜಿನ್ ಮೇಲೆ ಇರುತ್ತೆ, ಇಲ್ಲಿ ನಂಬರ್ ಇರುತ್ತೆ ಇಲ್ಲಿ. ಮುಖ್ಯವಾಗಿ ಪ್ರಾಪರ್ ಆಗಿ ಈ ತರ 3 ಸ್ಕ್ರೂ ಬರ್ತದೆ. 3 ಸ್ಕ್ರೂ. ಬೇರೆ ಇಂಜಿನ್ಗೆ ಅದು ಬರಲ್ಲ. ಓಕೆ. ಒಟ್ಟಲ್ ಇದ್ರ ಇಂಜಿನ್ ಮೇಲೆ ಇರುತ್ತಲ್ಲ G2 ಅಂತ ಇಂಜಿನ್ ಮೇಲೆ ಪ್ರಿಂಟ್ ಇರ್ತದೆ. ಮತ್ತೆ ಏನು ಸ್ಪೆಷಾಲಿಟಿ ಅಂತಂದ್ರೆ ಇದರಲ್ಲಿ ಬ್ರೇಕ್ ಪೆಡಲ್ಲು, ಫುಟ್ ರೆಸ್ಟ್ಗಳು, ಈ ತರ ಸೈಡ್ ಫಿಟ್ಟಿಂಗ್ಸ್ ಏನಂತೆ ಈಗಿನ ಗಾಡಿ ಆವಾಗಿಂದ 69 ಮೇಲೆ ಎಲ್ಲ ಪೈಪ್ ತಂದು ಬೆಂಡ್ ಮಾಡಿ ಅದು ಮೋಲ್ಡೆಡ್ ತರ ಮಾಡಿ ವೆಲ್ಡಿಂಗ್ ಮಾಡೋರು. ವೆಲ್ಡಿಂಗ್ ಮಾಡಿ ಒಂದು ಲಿವರ್ ಅಂತ ಮಾಡೋರು. ಇದು ಹಂಗಲ್ಲ, ಇದು ಅಚ್ಚಲ್ಲೇ ಊದಿ, ಯಾವುದೇ ವೆಲ್ಡಿಂಗೇ ಇಲ್ಲ, ಅಚ್ಚಲ್ಲೇ ಊದಿ ಬ್ರೇಕ್ ಪೆಡಲ್ಗಳು, ಫುಟ್ ರೆಸ್ಟ್ಗಳು ಅದೆಲ್ಲ ಅಚ್ಚಲ್ಲೇ ಊದಿ ಸಿಂಗಲ್ ಪೀಸ್ಗಳು ವೆಲ್ಡಿಂಗೇ ಬರಲ್ಲ. ಅದೊಂದು ಸ್ಪೆಷಾಲಿಟಿ ಇದ್ರಲ್ಲಿ. ಎಲ್ಲ ಸಾಲಿಡ್ ಆಗಿರ್ತದೆ. ಮತ್ತೆ ಮೋನೋಗ್ರಾಮ್ ಬಗ್ಗೆ ಏನು ಹೇಳ್ತಿದ್ರಿ? ಮೋನೋಗ್ರಾಮ್ ಬಂದು ಇದು ರಾಯಲ್ ಎನ್ಫೀಲ್ಡ್ ಒರಿಜಿನಲ್ ಮೋನೋಗ್ರಾಮ್. ಇದು ಬಂದು ಕಂಪ್ಲೀಟ್ ಇದು ಕಾಪರ್ ಮೆಟ್ಲಲ್ಲಿ ಮಾಡಿರ್ತಾರೆ. ಓಕೆ. ಇದು ಬಂದು ಇದನ್ನ ನೋಡಕ್ಕೆ ಒಂದು ಲಕ್ಷಣ. ಇದನ್ನ ನೋಡೋದಕ್ಕೆ ಒಂದು ಲಕ್ಷಣ. ನಾರ್ಮಲ್ ಆಗಿ ಇದು ಕಾಪರ್, ಇದು ಮಾಮೂಲಿ ಬರೋದು ಸ್ಟೀಲ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಮೇಡ್ ಇನ್ ಇಂಗ್ಲೆಂಡ್ ಅಲ್ವಾ, ಫುಲ್ ಕಾಪರ್. ಆ ಕಡೆ ಮತ್ತೆ ಈ ಕಡೆ ಎರಡು ಕಾಪರ್ದು. ಕಾಪರ್ ಮೆಟಲ್. ಮತ್ತೆ ಇದು ಅಷ್ಟೇ, ಕ್ಯಾಪು ಅಷ್ಟೇ. ಕ್ಯಾಪು ಕಾಪರ್ದು ಇದು. ಹಂಗೆ ನೋಡಬೇಕು ಅಂದರೆ ನಿಮಗೆ ಡಿಕಂಪ್ರೆಷನ್ ಲಿವರು, ಆರನ್ನು, ಹೆಡ್ಲೈಟು, ನಿಮ್ಮನ್ ಡಿಪ್ಪು, ಹೆಡ್ಲೈಟ್ ಆನು, ಆಫ್ ಸ್ವಿಚ್ಚು, ಅದಾದಮೇಲೆ ಇದು ಲಿವರು. ಇದೇನು ಮಾಡಿದ್ದು ಎಕ್ಸಿಲೇಟರ್ ಲಾಕ್ ಅಲ್ವಾ? ಎಕ್ಸಿಲೇಟರ್ ಲಾಕು. ಸೊ ಒಟ್ಟಿನ ಲೋಕಾಸ್ದು ಬಕೆಟ್ ಮಡ್ಗಾಡ್ಸು ಹಿಂದ್ಗಡೆ ಮತ್ತು ಮುಂದ್ಗಡೆ. ಟೋಟಲ್ ಆಗಿ ಹೇಳ್ಬೇಕು ಅಂದರೆ ಒಂಥರ ಒಂದು ಸ್ಪೆಷಲ್ ಪೀಸ್ ಇದು. ಇಂಗ್ಲೆಂಡಿಂದ ಕಾಂಪೊನೆಂಟ್ ತಂದು ಇಲ್ಲಿ ಜೋಡಿಸ್ತಾಯಿದ್ರು. ಎಸ್ಪೆಷಲಿ ಬೈಕು ಇಲ್ಲೇ ಬಂದು ಇಂಪೋರ್ಟ್ ಆದಂಗೆ ಇಂಪೋರ್ಟ್ ಮಾಡ್ಕೊಂಡಂಗೆ ಅಲ್ಲಿಂದ ಕಾಂಪೊನೆಂಟ್ಸ್ ಬಂದು ಇಲ್ಲಿ ಸ್ಪೇರ್ನ ಜೋಡಿಸ್ತಿದ್ರು. ಅಂದರೆ ಟೋಟಲಾಗಿ ಮೇಡ್ ಇನ್ ಇಂಗ್ಲೆಂಡ್ CB ಯೂನಿಟ್ ಅಂತ ಅಲ್ಲ ಕುಮಾರಣ್ಣ? ಮತ್ತು ಅದು ಬಿಟ್ಟರೆ ಇನ್ನೇನು ಕತೆ ಇದ್ರದ್ದು? ಇಂಜಿನಲ್ಲಿ ಇದು ಬಂದು ಕ್ರಾಂಕ್ ಶಾಫ್ಟು ಇದೇ ಬೇರೆ ಥರ ಇರ್ತದೆ. G2 ಕ್ರಾಂಕ್ ಶಾಫ್ಟ್ ಅಂತೇಳಿ. ಓಕೆ. ಇದು ಬಂದು ಎಷ್ಟು ನಾವು ಸ್ಲೋ ರನ್ನಿಂಗ್ ಬೇಕಾದ್ರೂ ಟಾಪ್ ಗೇರಲ್ಲಿ ಹೋಗ್ಬೋದು. ಓಕೆ. ಚೆನ್ನಾಗಿರ್ತದೆ, ಟೇಸ್ಟಿ ಇರ್ತದೆ. ಗಾಡೀಲಿ ಯಾವುದೋ ಪದಾರ್ಥ ಹಾಳಾಗಿಲ್ಲ, ಕೆಟ್ಟಿಲ್ಲ. ತುಂಬಾ ಗೇರ್ ಬಾಕ್ಸ್ ಅಂತೆಲ್ಲ ಬಿಚ್ಚೇ ಇಲ್ಲ. ಇದೆಲ್ಲ ಗೇರ್ ಬಾಕ್ಸ್ಗಳು, ಕ್ಲಚ್ ಒಳಗಡೆ ಕ್ಲಚ್ ಕಾಯಿಲೆಲ್ಲ ಬಂದು ಲುಕಾಸ್ TVS ಮೇಡ್ ಇನ್ ಇಂಗ್ಲೆಂಡ್. ಅದು ಆಗಲ್ಲ, TVS ಆಮೇಲೆ ಮರ್ಜ್ ಆಗಿದ್ದು. ಫಸ್ಟ್ ಲುಕಾಸ್ ಅಂತಾನೆ ಬಂತು. ಲುಕಾಸ್ ಅದು ಎಲ್ಲ ಕಾಯಿಲೆಗಳೆಲ್ಲ ಬಂದು ಒಳಗಡೆ ಕ್ಲಚ್ ಕಾಯಿಲೆಗಳೆಲ್ಲ ಬಂದು ಮೇಡ್ ಇನ್ ಇಂಗ್ಲೆಂಡ್ದೇ ಇರೋದು. ನೋಡಿದ್ರಲ್ಲ, ಆರನ ಸಮೇತ ಕೂಡ ಆಗಿನ ಟೈಮಲ್ಲಿ ಹೆಂಗಿತ್ತು ಹಂಗೆ ಇದೆ. ಈ ಗಾಡೀಲಿ ಹೊಸದಾಗಿ ತಂದು ಇಲ್ಲಿಯೂ ಆಫ್ಟರ್ ಮಾರ್ಕೆಟು ಯಾವುದೂ ಜಾಸ್ತಿ ಇಲ್ಲ. ಇದ್ದರೆ ಒಂದು 2-3 ಐಟಮ್ ಇರ್ಬೋದು ಅಷ್ಟೇ. ಮಿಕ್ಕಿದ್ದೆಲ್ಲ ಶಾಕ್ ಅಬ್ಸರಿಂದ ಹಿಡಿದು, ಚೈನಿಂದ ಹಿಡಿದು, ಆರನ್ನು, ಲಿವರ್ಗಳು,
ಮತ್ತು ಟೈರ್ ಕೂಡ ಅಷ್ಟೇ ಆಗಿಂದೇ ಇರೋದು, ನಾನು ಇನ್ನೂ ಚೇಂಜ್ ಮಾಡಿಸಿಲ್ಲ. ಮೊನ್ನೆ ನೋಡಿದ್ರಿ 25 ವರ್ಷ ಟೈರ್ ಅದು. 25 ವರ್ಷ ಟೈರು, ಅದನ್ನೇ ರೆಡಿ ಮಾಡಿ ಹಾಕ್ಸ್ಕೊಂಡಿದ್ದೀನಿ. ಟೋಟಲಾಗಿ ಗಾಡಿ ಒರಿಜಿನಲ್ ಕಂಡೀಷನಲ್ಲಿದೆ, ಈ ರೀತಿ ಹೊಡಿಬೇಕು ಅಂತ ಇಟ್ಕೊಂಡಿದ್ದೀನಿ. ಸೊ ನೋಡೋದ್ರಲ್ಲ, ಈ ಗಾಡಿ ಬಂದ್ಬಿಟ್ಟು ನಮ್ಮ ಕುಮಾರಣ್ಣವ್ರ ತಾಯಿಂದ ನಾನು ಗಾಡಿ ಬೇಡಿ ಇಸ್ಕೊಂಡಿದ್ದೀನಿ. ಚೆನ್ನಾಗಿದೆ ಬೈಕು. ಸೊ ಒಂದು ಹಿಸ್ಟ್ರಿ ಇರುತ್ತೆ ಬೈಕಲ್ಲಿ, ಏನೋ ಒಂಥರ ರಾಯಲ್ ಎನ್ಫೀಲ್ಡು. ಆಗಿನ ಟೈಮಲ್ಲಿ ಒರಿಜಿನಲ್ ರಾಯಲ್ ಎನ್ಫೀಲ್ಡೇ ಬೇರೆ, ಈಗ ಬರ್ತಾ ಇರೋದು ಈಶ್ವರ್ ಕಂಪ್ನಿಯವರು ನಮ್ಮ ತಗೊಂಡು ಮಾಡಿರೋ ರಾಯಲ್ ಎನ್ಫೀಲ್ಡೇ ಬೇರೆ. ಈ ಗಾಡಿ ಬಗ್ಗೆ ಯಾವನಾದರೂ ಟ್ರಾಲ್ ಮಾಡೋರಿದ್ದರೆ ಖಂಡಿತ ಮಾಡಿ, ಓಕೆನಾ. ಈಗಿನ ರಾಯಲ್ ಎನ್ಫೀಲ್ಡ್ ಬಿಡಿ, ಮ್ಯಾನುಫ್ಯಾಕ್ಚರಿಂಗೇ ಬೇರೆ, ಕಂಪ್ನಿನೇ ಬೇರೆ. ಯಾರೋ ತಗೊಂಡು ಏನೇನೋ ಮಾಡಾಕ್ತವ್ರೆ ಗುರು ರಾಯಲ್ ಎನ್ಫೀಲ್ಡ್ನ. ಬಟ್ ಇದು ಪ್ರಾಪರ್ ಒರಿಜಿನಲಿ ಪಾರ್ಟ್ಸ್ ಕಾಂಪೋನೆಂಟ್ಸ್ ಎಲ್ಲ ಬಂದು ಇಂಡಿಯಾದಲ್ಲಿ ಅಸೆಂಬಲ್ ಆಗಿರೋವಂಥದ್ದು, ಮೇಡ್ ಇನ್ ಇಂಗ್ಲೆಂಡ್. ಗಾಡಿ ನೋಡುವರು ದೈತ್ಯ ಕಾಣಂಗೆ ಕಾಣ್ತೈತೆ. ಎಂಜಿನ್ ಮಡ್ಗಾಡಿಂದ ಹಿಡಿದು ಇದರಿಂದ ಹಿಡಿದು ಪ್ಯೂರ್ ಕ್ಲಾಸ್ ಗುರು. ನೋಡೋದ್ರಲ್ಲ ಗುರು, ಸಣ್ಣ ಪುಟ್ಟ ತೋರಿಸ್ಕೊಟ್ಟಿದ್ದೀನಿ. ಓನರ್ ಕೂಡ ನಮ್ಮ ಕುಮಾರಣ್ಣವ್ರು ತಿಳಿಸ್ಕೊಟ್ಟಿದ್ದಾರೆ. ಅವ್ರು ತಾನೇ ಸುಮಾರು ವರ್ಷಗಳಿಂದ ಇತ್ತು ಗುರು. ನಾನು ಫಸ್ಟ್ ಟೈಮ್ ಈ ಗಾಡಿನ ನೋಡಿದ್ದು ಯಾವಾಗ ಅಂತಂದರೆ, ಅವ್ರ ಮನೆಗೆ, ಊರಲ್ಲಿರೋ ಮನೆಗೆ ಬೈಕ್ಗಳು ನೋಡೋಕ್ಕೆ ಅಂತ ಒಂದು ವೀಡಿಯೋ ಮಾಡೋಕ್ಕೆ ಅಂತ ಹೋಗ್ತೀನಿ. ಆಗಲೇ ಮನೇಲಿ ನಿಂತಿತ್ತು, ಆಗಲೇ ನೋಡಿದ್ದೆ ಈ ಗಾಡಿನ. ಇಫ್ ಪಾಸಿಬಲ್ ಯೂಟ್ಯೂಬಲ್ಲಿದೆ, ಅದು ಹೋಗಿ ನೋಡೋದಾದರೆ ಒಂದು ಸತಿ ಚೆಕ್ ಮಾಡ್ಕೊಬಿಡಿ ಹೋಗಿ. ಸೊ ಇದಿಷ್ಟು ಬೈಕಿನ ಹಿನ್ನೆಲೆ, ಬೈಕಿನ ಬಗ್ಗೆ, ಬೈಕಿನ ಹಿಸ್ಟ್ರಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದ್ರ ಫಸ್ಟ್ ರೈಡು ಹೆಂಗೆ ಸ್ಟಾರ್ಟ್ ಆಗುತ್ತೆ, ಏನು ಕತೆ, ಹೆಂಗೆ ಮೇಂಟೈನ್ ಮಾಡೋದು, ಫಸ್ಟು ಮೋಟೋ ವ್ಲಾಗ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಅಂದರೆ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ನಾನು ತುಂಬ ತಿಂಗಳಿಂದ, 1 ತಿಂಗಳ ಮೇಲೆ ಆಯಿತು, ತುಂಬ ತಿಂಗಳಿಂದ ಓಡಿಸಾಡ್ತಾ ಇದ್ದೀನಿ. ಅಂದರೆ ಏನೋ ಒಂಥರ ಆನೆ ಮೇಲೆ ಹೋದಂಗೆ ಆಗುತ್ತೆ, ಅಂಬಾರಿ ಮೇಲೆ ಹೋದಂಗೆ ಆಗುತ್ತೆ ಈ ಗಾಡಿ ಮೇಲೆ ಹೋಗ್ತಾ ಇದ್ದರೆ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ, ಬೇರೆ ಹೆಂಗೆ ಅನ್ಸುತ್ತೆ ನನಗಂತೂ ಗೊತ್ತಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.